Ni la via come ಕನ್ನಡಕ ಇಲ್ಲದೆ ಕಣ್ಣೇ ಕಾಣುದಿಲ್ಲ ನನಗೆ. ಸ್ಪೆಕ್ಸ್ ಇಲ್ಲದೆ ನನ್ನ ಅಮ್ಮ ಕೂಡ ನನಗೆ ಗುಮ್ಮನಾಗೆ ಕಾಣ್ತಾರೆ. ಮೊನ್ನೆ ರೋಡಲ್ಲಿ ಹೋಗ್ತಾ ನಾನು ನನ್ನ ಫ್ರೆಂಡ್ ಅನ್ಕೊಂಡು ಮ್ಯಾನಿಕ್ವಿನ್ಗೆ ಹಾಯ್ ಮಾಡಿದ್ದೇನೆ. ಜನ ನಮ್ಮನ್ನು ಪ್ರೀತಿಯಿಂದ ಸೋಡಾ ಬುಟ್ಟಿ, ದುರ್ಬೀನ್, ಡಬಲ್ ಬ್ಯಾಟ್ರಿ ಅಂತೆಲ್ಲ ಕರೀತಾರೆ. ಅವರಿಗೆಂತ ಗೊತ್ತು ನಮ್ಮ ಈ ಮೆಷಿನ್ ಚಾಲಾಗಬೇಕು ಅಂತಂದ್ರೆ ಈ ಬ್ಯಾಟ್ರಿ ಹಾಕೊಳ್ಳೇಬೇಕು. ಕೆಲವರು ಸ್ಟೈಲಿಗಂತ ಸ್ಪೆಕ್ಸ್ ಹಾಕಿದ್ರೆ ನಾನು ಬದುಕಲಿಕ್ಕೆ ಸ್ಪೆಕ್ಸ್ ಹಾಕ್ತೇನೆ. ಸ್ಪೆಕ್ಸ್ ಇಲ್ಲದೆ ಮಿರರ್ ಅಲ್ಲಿ ನಂಗೆ ನನ್ನ ಗುರ್ತವೇ ಸಿಗುದಿಲ್ಲ. ಲೈಫ್ ವಿದೌಟ್ ಸ್ಪೆಕ್ಸ್ ಇಸ್ ಲೈಕ್ ಅ ಹಾರರ್ ಮೂವಿ ಫಾರ್ ಮಿ. ಹೊಸ ಹೇರ್ ಕಟ್ ಟ್ರೈ ಮಾಡುದಂತ ಇದ್ರೆ ನಾವು ನಮ್ಮ ಮುಖಕ್ಕೆ ನೆಕ್ಸ್ಟ್ ಫಸ್ಟ್ ನಮ್ಮ ಸ್ಪೆಕ್ಸಿಗೆ ಸೂಟ್ ಆಗ್ತಾ ಅಂತ ನೋಡ್ತೇವೆ. ಮನುಷ್ಯನಿಗೆ ಮೋಸ ಮಾಡಿದ್ದು ಕೇಳಿದ್ದೇನೆ, ಆದ್ರೆ ಇಲ್ಲಿ ನನ್ನ ಕಣ್ಣ ದೃಷ್ಟಿಯೇ ನಂಗೆ ಮೋಸ ಮಾಡಿದೆ. ದುಶ್ಮನ್ ಕಹಾ ಹೇ ಕಣ್ ತುಂಬಾ ಹೇ. ಒಂದೇ ಒಂದು ಕ್ಷಣ ನನ್ನ ಕನ್ನಡಕ್ಕ ನನ್ನಿಂದ ದೂರ ಆದ್ರೆ ಸಾಕು, ನನ್ನ ಕೈಕಾಲೇ ಆಡುದಿಲ್ಲ ಮರೆ. ಅಂದ್ರೆ ಕಾಣುದೇ ಇಲ್ಲ. ಸ್ಪೆಸಿಫಿಕ್ ಒಕೇಶನಿಗೆ ಸ್ಪೆಸಿಫಿಕ್ ಔಟ್ಫಿಟ್ ಅಂತ ಇರ್ತದೆ. ನಮ್ಮ ಹತ್ರ ಔಟ್ಫಿಟ್ ಜೊತೆಗೆ ಸ್ಪೆಕ್ಸ್ ಕೂಡ ಇರ್ತದೆ. ಇದು ರೆಗ್ಯುಲರ್ ವೇರ್, ಇದು ಸಿಸ್ಟಮಿಗೆ, ಆಫೀಸ್ ವೇರ್, ಔಟಿಂಗ್ ಹೋಗುವಾಗ ಜಸ್ಟ್ ಎಕ್ಸಾಕ್ಟ್ಲಿ ವೆನ್ ಐ ವಾಂಟ್ ಟು ಲುಕ್ ಕ್ಯೂಟ್. ಹಾಟ್ ಬಿವರೇಜಸ್ ಅಂಡ್ ಸ್ಪೆಕ್ಸ್, ಇಟ್ಸ್ ಮೋರ್ ಲೈಕ್ ಯು ಹ್ಯಾವಿಂಗ್ ಅ ಸೋನಾ ಬಾತ್. ಫುಲ್ ಮಿಸ್ಟ್. ನಮ್ಮ ಲೈಫ್ ಈ ಎರಡು ಲೆನ್ಸಿನ ಮಧ್ಯವೇ ಸುತ್ತುತ್ತಾ ಉಂಟು. Oh, you look hot in specs. I don't want to look hot in specs. I don't want specs. I want to look like you, like without specs. But without specs, I can't see. ನಾನು ನನ್ನ ಸ್ಪೆಕ್ಸ್ ತೆಗೆದ ತಕ್ಷಣ ಒಂದು ಬೇರೆ ಲೋಕಕ್ಕೆ ಎಂಟರ್ ಮಾಡಿದಾಗಿರ್ತದೆ. ಫೇಸ್ ಬ್ಲರ್, ಐಡೆಂಟಿಫಿಕೇಶನ್ ಬ್ಲರ್. ಯಾರಲ್ಲಿ ಗೊತ್ತಿಲ್ಲ. ರೊಮ್ಯಾನ್ಸ್ ಅಂಡ್ ಸ್ಪೆಕ್ಸ್ ದೇ ಡೆಫಿನೆಟ್ಲಿ ಡೋಂಟ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಯಾಕೆ ಅಂತ ಕೇಳ್ತೀರಾ? ನೀವು ನಿಮ್ಮ ಪಾರ್ಟ್ನರ್ಗೆ ಕಿಸ್ ಮಾಡ್ಲಿಕ್ಕೆ ಅಂತ ಸ್ವಲ್ಪ ಮುಂದೆ ಬಂದ್ರೆ ಸಾಕು, ಅವರ ಮುಸುಂಟಿಗೆ ನಿಮ್ಮ ಸ್ಪೆಕ್ಸ್ 4 ಕಾರ್ನರ್ ಇಂದ ಚುಚ್ಚಿ ಗಾಯ ಮಾಡಿರ್ತದೆ. ರೊಮ್ಯಾನ್ಸ್ ಮನೆ ಹಾಳಾಗ. ಕೆಲವು ದನಗಳಿರ್ತವೆ, ಬಂದು ಕೇಳ್ತಾರೆ, ಓ ಹೊಸತ ಸ್ಪೆಕ್ಸ್ ಕೊಡು, ಒಮ್ಮೆ ಹಾಕಿ ನೋಡ್ತೇನೆ. ನಾವು ಕೊಡುವಷ್ಟರಲ್ಲಿ ಇಡೀ ಗ್ಲಾಸ್ ಫುಲ್ ಫಿಂಗರ್ ಪ್ರಿಂಟ್ಸ್ ಆಗಿರ್ತದೆ. ಎಂತ ಅಂತ ಅನ್ಕೊಂಡಿದ್ದೀರಿ? ಇದೆಂತ ಬಯೋಮೆಟ್ರಿಯಾ? Oh my god, remove that specs. You have such a beautiful eyes. What is the point? ವರ್ಕ್ ಆಗುದಿಲ್ಲ ಮಾರೆ. ವರ್ಕಿಂಗ್ ಕಂಡೀಷನ್ ಅಲ್ಲಿ ಇಲ್ಲ ಇದು, ಹೋಗಿದೆ. ಕೊರೋನಾ ಲಾಕ್ಡೌನ್ ಅಲ್ಲಿ ಮ್ಯಾಕ್ಸಿಮಮ್ ಸಫರ್ ಆದವರ ಲಿಸ್ಟ್ ಅಲ್ಲಿ ನಾವು ಕೂಡ ಸೇರ್ತೇವೆ. ಮಾಸ್ಕ್ ಹಾಕಿಕೊಂಡು ನೋಡ್ಲಿಕ್ಕೆ ಆಗ್ತದ ಮಾರೆ, ಕಣ್ ತುಂಬಾ ಫಾಗ್ ಅಲ್ಲ. ಹೀಗೆ ಮಾಡೋದು ಮ್ಯಾಂಡೇಟ್ರಿ. ದಿಸ್ ಇಸ್ ಕಾಲ್ಡ್ ಎಸ್ ಫೇಸ್ ಕಾರ್ಡಿಯೋ. ಅದು ಯಾಕೆ ಅಂತ ಇಲ್ಲಿ ತನಕ ಮಾತ್ರ ಗೊತ್ತಾಗ್ಲಿಲ್ಲ ನನ್ಗೆ. ಸ್ಪೆಕ್ಸ್ ಲೂಸ್ ಆಗ್ತದಾ ಅಥವಾ ಮೂಗು ಲೂಸ್ ಆಗ್ತದಾ? ಗೋಯಿಂಗ್ ಥ್ರೂ ಅ ಹಾರ್ಟ್ ಬ್ರೇಕ್? ಹ್ಯಾವ್ ಯು ಗಾನ್ ಥ್ರೂ ಅ ಸ್ಪೆಕ್ಸ್ ಬ್ರೇಕ್? ರಾಮ ರಾಮ. ಕೆಲವು ಕೋದಂಡನವರು ಇರ್ತಾರೆ, ಈ ಅದು ನಿನ್ನ ಕನ್ನಡಕ್ಕೆ ಒರೆಸುವ ಟವಲ್ ಇದ್ರೆ ಕೊಡ. ಟವಲ್ ಇದ್ರೆ ಕೊಡ? ವಾಟ್ ಟವಲ್? ಬಾಟ್ ಟವಲ್ ಅದು. ದಿಸ್ ಇಸ್ ಅ ಮೈಕ್ರೋ ಫೈಬರ್ ಕ್ಲೀನಿಂಗ್ ಕ್ಲೋತ್, ಸೊ ಪ್ಲೀಸ್ ರೆಸ್ಪೆಕ್ಟ್. ಮತ್ತೆ ನಮ್ಗೆ ಮೇಕಪ್ ಇದು ಖರ್ಚಿಸ ಕಮ್ಮಿಯಪ್ಪ. ಯಾಕಂದ್ರೆ ಇಲ್ಲಿ 2 ಐಟಮ್ ಬಿಡ್ತೇವಲ್ಲ ಮುಖದಲ್ಲಿ, ಒಂದು ಕಣ್ಣು, ಒಂದು ಐಬ್ರೋ. ಮಿಕ್ಕಿದ ಜಾಗ ಎಲ್ಲ ಯೂಸ್ ಮಾಡ್ತೇವೆ. ನಾನು ನನ್ನ ಗಂಡನ ಹತ್ರ ಹೇಳಿದೆ, ನನಗೆ ದೂರದ ಕಾಣುದಿಲ್ಲ ಅಂತ ಹೇಳಿ. ಅದಕ್ಕೆ ಅವ್ರು ಹೇಳಿದ್ರು, ಅಲ್ಲಿ ಆಕಾಶದಲ್ಲಿ ನಿಮಗೆ ಚಂದಮಾಮ ಕಾಣ್ತಾನ ಅಂತ. ಐ ಸೆಡ್ ಎಸ್. ಇನ್ನೆಷ್ಟು ದೂರ ನೋಡ್ತಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಮನುಷ್ಯ. ನಾರ್ಮಲಿ ಜನರು ಎದ್ದ ತಕ್ಷಣ ಫಸ್ಟ್ ಅವರ ಕೈ ನೋಡಿ ಪ್ರೇಯರ್ ಮಾಡ್ತಾರೆ, ಅಥವಾ ದೇವರ ಮುಖ ನೋಡಿ ಪ್ರೇಯರ್ ಮಾಡ್ತಾರೆ. ನಾವು ಎದ್ದ ತಕ್ಷಣ ಫಸ್ಟ್ ಕನ್ನಡಕ ಹಾಕುದು, ಆದ ನಂತರ ಎಲ್ಲ ಮಾಡುದು. ನನ್ನ ಫ್ರೆಂಡ್ ನನ್ನ ಹತ್ರ ಕೇಳಿದ, ನಿನ್ಗೆ ಸ್ಪೆಕ್ಸ್ ಹಾಕದಿದ್ರೆ ಲೋಕ ಹೇಗೆ ಕಾಣ್ತದೆ? ಅದಕ್ಕೆ ನಾನು ನನ್ನ ಸ್ಪೆಕ್ಸ್ ತೆಗೆದು ಅವನ ಕಣ್ಣಿಗೆ ಹಾಕಿ ಹೇಳಿದೆ, ಈಗ ನಿನ್ಗೆ ಹೇಗೆ ಕಾಣ್ತಾ ಉಂಟು? ಹಾಗೆ ನನಗೆ ವಿದೌಟ್ ಸ್ಪೆಕ್ಸ್ ಕಾಣ್ತದೆ ಅಂತ ಹೇಳಿದೆ. 3D ಮೂವಿ ನೋಡ್ಲಿಕ್ಕೆ ಹೋಗುದಂತ ಹೇಳಿದ್ರೇನೆ ನಮ್ಗೆ ಒಂದು ದೊಡ್ಡ ಹಿಂಸೆ. ಇದ್ರ ಮೇಲೆ ಇನ್ನೊಂದು ಬರ್ಡನ್ ಅನ್ನು ಹಾಕಿಕೊಂಡು ನೋಡ್ಬೇಕಲ್ಲ. ತಲೆ ಮೇಲೆ ಸ್ಪೆಕ್ಸ್ ಇಟ್ಕೊಂಡು ಊರಿಡಿ ಹುಡುಕುದ್ರಲ್ಲಿ ಒಂದು ಮಜಾ ಬಿಡಿ. ಸೈಕಲಾಜಿಕಲಿ ನಮ್ಮ ತಲೆಯಲ್ಲಿ ಕೂತು ಬಿಟ್ಟಿದೆ. ಒಂದು 10 ಸರಿ ಲೆನ್ಸ್ ಕ್ಲೀನ್ ಮಾಡಿ ಹಾಕಿದ್ರೆ ಮಾತ್ರ ನಮ್ಗೆ ಕ್ಲಿಯರ್ ಆಗಿ ಕಾಣುವಂತ. ಇಷ್ಟು ಕಷ್ಟದಲ್ಲಿ ಯಾಕೆ ಮತ್ತೆ ಸ್ಪೆಕ್ಸ್ ಹಾಕೋದು? ಲೆನ್ಸ್ ಹಾಕೋ ಅಂತ ಹೇಳಿದ್ರ? ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ, ಆಯ್ತಾ?